ಈಗ ನಿಮಗೆ ಇರುವಂತಹ ಸ್ಥಾನಮಾನದಲ್ಲಿ ಶಿವಣ್ಣ, ಸಮಾಜದವ್ರು ಏನು ನಿರೀಕ್ಷೆ ಮಾಡ್ತಾರೆ ಅಂದರೆ ಕರೆಂಟ್ ಅಫೇರ್ಸ್ ಬಗ್ಗೆ, ನಮ್ಮ ದೇಶನ ಅಥವಾ ನಮ್ಮ ರಾಜ್ಯನ ಕಾಡ್ತಿರೋಂಥ ಒಂದು ಸಮಸ್ಯೆ ಆಗಲಿ ಏನೇ ಇರಲಿ ಮಾತಾಡಬೇಕು, ಒಂದು ಅಭಿಪ್ರಾಯ ಹೇಳಬೇಕು ಅಂತ. ಫಾರ್ ಎಕ್ಸಾಂಪಲ್, ಇವತ್ತು ಡೆಲ್ಲಿನಲ್ಲಿ ಒಂದು CJP ಫುಲ್ ಪ್ರತಿಭಟನೆ ನಡೀತಿದೆ, ವಿದ್ಯಾರ್ಥಿಗಳ ಆಕ್ರೋಶ ಇದೆ, ಪೇಪರ್ ಲೀಕ್ ಆಗೋಯ್ತು, ಅವ್ರ ಭವಿಷ್ಯದ ಬಗ್ಗೆ ಆತಂಕ ಇದೆ. ಇದ್ರ ಬಗ್ಗೆ ಶಿವಣ್ಣ ಏನು ಹೇಳ್ತಾರೆ? ಏನಿಲ್ಲ, ಅದ್ರ ಬಗ್ಗೆ ರೆಸ್ಪಾನ್ಸಿಬಲ್ ಪರ್ಸನ್ ಯಾರಿದ್ದಾರೆ ಅದಕ್ಕೆ he should take care of it. ಯಾಕಂದ್ರೆ ಸ್ಟೂಡೆಂಟ್ಸ್ ಭವಿಷ್ಯ ಇದು ಅಲ್ವಾ? ಎಜುಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಭವಿಷ್ಯ ಇದು ಲಾಟ್ ಆಫ್ ಥಿಂಗ್ಸ್ ಆರ್ ದೇರ್ ವಿಚ್ ವಿಲ್ ಕ್ಯಾರಿ ಔಟ್. ವಿ ಹ್ಯಾವ್ ಟು ಥಿಂಕ್ ಇದ್ರಲ್ಲಿ ನಾವು ಏನು ಮಾಡಬೇಕು, ಯಾಕೆ ಸೂಕ್ಷ್ಮವಾಗಿ ಪಾಯಿಂಟ್ನದೆಲ್ಲ ನಾವು ಥಿಂಕ್ ಮಾಡಬೇಕು. ವಿ ಶುಡ್ ನಾಟ್ ಅಲೌ ಇಟ್ ಟು ಬಿಕಮ್ ಬಿಕಾಸ್ ದಿಸ್ ಒನ್. ವಿ ಹ್ಯಾವ್ ಟು ದೆನ್ ಅಂಡ್ ದೇರ್ ವಿ ಶುಡ್ ಸಾಲ್ವ್, ಎಸ್ಪೆಷಲಿ ಎಜುಕೇಷನ್, ಫುಡ್ಡು, ಹೆಲ್ತು ಎಲ್ಲದನ್ನೂ ಸ್ಪಾಟ್ಲಿ ಇದು ಮಾಡಬೇಕು. There are a lot of moral responsibility we have to take place. ನೋಡಿ, ವಿಜಯ್ ಅವರು ಇವಾಗ CM ಆದರು. ಅವರು ಎಷ್ಟು ಎಷ್ಟು ನೀಟಾಗಿ ಒಂದೊಂದು ಪಾಯಿಂಟ್ನು ಇಂಪ್ಲಿಮೆಂಟ್ ಮಾಡ್ಕೊಂಬರ್ತಾರೆ. ರಿಯಲಿ ವಿ ಹ್ಯಾವ್ ಟು ಅಪ್ರಿಷಿಯೇಟ್ ಹೆಲ್ತು, ಸ್ಕೂಲು. ವಿ ಹ್ಯಾವ್ ಟು ಅಪ್ರಿಷಿಯೇಟ್ ದಟ್ ಅಲ್ವಾ? ಆಫ್ಕೋರ್ಸ್. ಶಿವಣ್ಣ, ವರ್ ಯು ನಾಟ್ ಟೆಂಪ್ಟೆಡ್? ಅಂದರೆ ಬಿಡಿ, ಅವತ್ತೂ ರಾಜಕೀಯ ಬೇಡ ಅಂತ ಅವ್ರಿಗಿದ್ದಷ್ಟು ಒತ್ತಡ ಬಹುಶಃ ಯಾರಿಗೂ ಇರ್ಲಿಲ್ವೋ ಕರ್ನಾಟಕದ ಇತಿಹಾಸದಲ್ಲಿ. ಗೀತಕ್ಕ ಅವರು ಶಿ ಇಸ್ ಟ್ರೈಡ್ ಹರ್ ಹ್ಯಾಂಡ್ ಇನ್ ಪೊಲಿಟಿಕ್ಸ್. ಐ ಆಮ್ ಶೋರ್ ನಿಮ್ಮ ಮೇಲೆ ಒತ್ತಡ ಅನ್ನೋದಕ್ಕೂ ಬಹಳ ಸಣ್ಣ ಪದ ಅದು, ಒತ್ತಡ ಇಲ್ಲ. ಅದೇನಂದ್ರೆ ನಮ್ಗೆ ಅದಿಲ್ದೇನೆ ಬೇರೆ ವರ್ಕ್ ಮಾಡಕ್ಕೆ ಅಪ್ಪಾಜಿ ದಾರಿ ಮಾಡಿಕೊಟ್ಟಿದ್ದಾರೆ. ಲಾಟ್ ಆಫ್ ಥಿಂಗ್ಸ್ ಆರ್ ದೇರ್ ವಿ ಆರ್ ಡೂಯಿಂಗ್. ಅಪ್ಪಾಜಿ ಅವಾಗಿಂದನೇ ಅವರು ಮ್ಯೂಸಿಕಲ್ ನೈಟ್ ಮಾಡಿ, ಡಾಕ್ಟರ್ ರಾಜ್ಕುಮಾರ್ ಮ್ಯೂಸಿಕಲ್ ನೈಟ್ ಮಾಡಿ, ಎಷ್ಟೋ ಸ್ಟೇಡಿಯಂಗಳು ಬಂತು ಅವ್ರು ಇದರಲ್ಲಿ. ಕೆಂಪಯ್ಯ ಅವರೆಲ್ಲ ಅವಾಗಲೇ ಅಪ್ಪಾಜಿನ ಒಳ್ಳೆ ದಾರಿ ಯೂಟಿಲೈಸ್ ಮಾಡ್ಕೊಂಡ್ರು. ಆ್ಯಂಡ್ ಶಕ್ತಿಧಾಮ ಅಂತ ಮಾಡಿದ್ರು ಅಮ್ಮ ತಾಯಿ. ಅದಕ್ಕೊಂದು ಬೆಲೆ. ಇವತ್ತು ಒಂದು 200 ಜನ ಹೆಣ್ಮಕ್ಳು ವಿದ್ಯಾಭ್ಯಾಸ ಪಡಿತಾರೆ, ಶೆಲ್ಟರ್ ಪಡಿತಾ ಇದ್ದಾರೆ, ಬಟ್ಟೆ ಊಟ ಎಲ್ಲ ಅವ್ರಿಗೆ ಸೌಕರ್ಯ ಮಾಡಿಕೊಟ್ಟಿದ್ದಾರೆ ಅಮ್ಮ. ಒಂದು 4-5 acres ಲ್ಯಾಂಡ್ ಅಮ್ಮನೇ ತಗೊಂಡು ಒಂದು ಇದೆಲ್ಲ ಮಾಡಿ ತುಂಬ ಜನ ದಾನಿಗಳು ಬಂದು ನಮ್ಮ ಸುಧಾಮೂರ್ತಿ ಅವರೆಲ್ಲ ದೇವ್ ಗಿವನ್ ಒಂದು ಬ್ಯೂಟಿಫುಲ್ 2-3 ಬಿಲ್ಡಿಂಗ್ ಕಟ್ಸ್ಕೊಟ್ಟಿದ್ದಾರೆ. ಸೊ ಆ ಥರ ಸಿಕ್ಕಾಪಟ್ಟೆ ದಾನಿಗಳು ಬಂದಿದ್ದಾರೆ. ಈ ದೊಡ್ಡ ಮನೆ ಅನ್ನೋದಕ್ಕೆ ಕಾರಣ ಇಂಥ ನಿಮ್ಮ ಜೀವನ ಶೈಲಿಯ ಭಾಗ ಮತ್ತು ಜೀವನ ಶೈಲಿಯ ವಿಧಾನನ ಅಂತ. ಅಂದರೆ ಚಾರಿಟಿ ಅನ್ನೋದು, ಸೇವಾ ಮನೋಭಾವ ಅನ್ನೋದು ಮನೆಯಲ್ಲಿ ಭಾಳ ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಬಂದಿದೆ. ಐ ಥಿಂಕ್ ಇಟ್ಸ್ ಆಲ್ ಎಜುಕೇಷನ್ ಫ್ರಮ್ ದೆಮ್. ಅವ್ರನ್ನ ತೋರಿಸ್ಕೊಡಿ. ಅಂದರೆ ಅವ್ರು ಎಲ್ಲದೂ ಫೇಸ್ ಮಾಡಿದ್ದಾರೆ. ಅಂದರೆ ಗುಟ್ಟೊಂದು ಹೇಳುವೆ ಪುಟಾಣಿ ಮಕ್ಕಳೇ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತಿದ್ದು. ಎಷ್ಟು ಒಳ್ಳೆ ಸಾಲುಗಳು ಬಂತದ್ದು. ಆ ಥರ ಅಪ್ಪಾಜಿ ಅವಾಗಿಂದನೇ ಅವ್ರು ಮಾಡೋ ಪಾತ್ರಗಳಿರ್ಬೋದು, ಇಲ್ಲ ಅವ್ರು ಬಂದಿದ್ದ ದಾರಿ ಇರ್ಬೋದು, ಎಲ್ಲ ಅವ್ರು ಕರೆಕ್ಟಾಗಿ ಅನ್ವಯಿಸಂಗೆ ಒಂದು ಕರಿಯರ್ ಬಿಲ್ಡ್ ಆಗಿರೋದು ಅಪ್ಪಾಜಿಗೆ. ಸೊ ಅತಿ ತುಂಬ ವಿಷಯಗಳಿದೆ ವೇರ್ ವಿ. ಅಂದರೆ ಇವತ್ತಿಗೂ ಶಿವಣ್ಣ ನೋಡಿ, ಅಪ್ಪು ಸರ್ ಕೂಡ ಅವರು ಯಾವ ರೀತಿಯ ಚಾರಿಟಿ ಎಫರ್ಟ್ಸಲ್ಲಿ ಇನ್ವಾಲ್ವ್ ಇದ್ರು ಅನ್ನೋದು ನಮ್ಗೆ ಅವರು ಹೋಗಾದ್ಮೇಲೆ ಎಲ್ಲ ಪಬ್ಲಿಕ್ ಆಗಿ ಎಲ್ಲರೂ ಬಂದು ನಾವು ಫಲಾನುಭವಿಗಳಿದ್ದೀವಿ. ನಿಮ್ಮ ಕೇಸಲ್ಲಿ ನೀವು ಬಲಗೈಯಲ್ಲಿ ಮಾಡೋದು ಎಡಗೈಗೆ ಗೊತ್ತಾಗ್ತಾ ಇಲ್ಲ. ಏನಂದ್ರೆ ವಿ ಕಾಂಟ್ ಗೋ ಆನ್ ಟೆಲ್ಲಿಂಗ್. ಇವಾಗ ಏನಾಗ್ಬಿಟ್ಟು ಇವಾಗ ಟೆಲ್ಲಿಂಗ್ ಆಗಿದ್ರೇನೆ ಒಳ್ಳೇದು ಅಂತ. ದೇ ಗೆಟ್ ಮೋಟಿವೇಟೆಡ್. ಇವರೆಲ್ಲ ಮಾಡ್ತಾರೆ, ಪ್ರೇರಣೆ ಆಗಬೇಕು ಅಂತ. ಐ ಥಿಂಕ್ ಇಟ್ ಶುಡ್ ಕಮ್ ಔಟ್. ಅವಾಗಲೇ ಎವ್ರಿಥಿಂಗ್ ಹೆಲ್ಪಿಂಗ್ ಹ್ಯಾಂಡ್ಸ್ ವಿಲ್ ಬಿಕಮ್ ದಿಸ್ ಒನ್. ಎಲ್ರಿಗೂ ಆ ಪುಣ್ಯ ಸಿಗಬೇಕು. ಸೇವೆ ಮಾಡೋದೇ ಒಂದು ಪುಣ್ಯ. ಬರೀ ನಾವು ಮತ್ತೆ ಯಾಕೆ ತಗೋಬೇಕದು? ಎಲ್ರಿಗೂ ತಗೊಳ್ಳಿ. ಅದು ಹೆಂಗಾಗುತ್ತೆ? ಈ ಮೀಡಿಯಾಗಳ ಮೂಲಕ ಆಗುತ್ತೆ ಅದು. ಸೊ ವಿ ಹ್ಯಾವ್ ಟು. ಶಿವಣ್ಣ, ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಗ ಆಗಿದ್ದು ನಿಮಗೆ ಬಹುಶಃ ಒಂದಷ್ಟು ಅನುಕೂಲದ ವಾತಾವರಣವನ್ನು ನಿರ್ಮಾಣ ಆಗಿರೋದ್ರಲ್ಲಿ ಸಹಾಯ ಮಾಡಿರ್ಬೋದು. ಆದರೆ ಅದಾದ ಮೇಲೂ ದಶಕಗಳ ಗಟ್ಟಲೆ ನೀವು ನಿಮ್ಮ ಪ್ರಸ್ತುತತೆಯನ್ನು, ರೆಲೆವೆನ್ಸನ್ನು ಉಳಿಸ್ಕೊಂಡಿದ್ದೀರಿ, ನಿಮ್ಮ ಇಂಪಾರ್ಟೆನ್ಸನ್ನು ಉಳಿಸ್ಕೊಂಡಿದ್ದೀರಿ. ಅಂದರೆ ಅದರಲ್ಲಿ ನಿಮ್ಮ ಪಾತ್ರ ತುಂಬ ದೊಡ್ಡದಿದೆ. ವೆದರ್ ಯು ಅಗ್ರಿ ಆರ್ ನಾಟ್, ಯು ಆರ್ ಅ ವೆರಿ ಹಂಬಲ್ ಪರ್ಸನ್, ಯು ಮೇ ನಾಟ್ ಅಗ್ರಿ. ಬಟ್ ನಮಗನ್ಸುತ್ತೆ ನೀವು ಇಲ್ಲಿವರೆಗೂ ರೆಲೆವೆಂಟ್ ಆಗಿ ಉಳಿದಿದ್ದೀರಿ ಅಂದರೆ ಇಟ್ ಇಸ್ ಟು ಡೂ ವಿತ್ ನಿಮ್ಮ ಕ್ಯಾರೆಕ್ಟರ್, ನಿಮ್ಮ ಕ್ಯಾರೆಕ್ಟರಿಸ್ಟಿಕ್ಸ್, ನಿಮ್ಮ ಗುಣ. ನಿಮಗೇನು ಅನ್ಸುತ್ತೆ? ಯಾವ ಪಾರ್ಟ್ ಆಫ್ ಯುವರ್ ಕ್ಯಾರೆಕ್ಟರ್ ಈಸ್ ಹೆಲ್ಪಿಂಗ್ ಯು ಈ ರೀತಿ ನಿಮ್ಮ ಒಂದು ಪ್ರಸ್ತುತತೆಯನ್ನು ಉಳಿಸ್ಕೊಳ್ಳೋದಕ್ಕೆ? ಯಾವ ನಿಮ್ಮ ಗುಣಗಳು? ಐ ಡೋಂಟ್ ನೋ ಎಕ್ಸಾಕ್ಟ್ಲಿ. ಡಿಸಿಪ್ಲಿನ್ ಅನ್ಬೋದಾ? ಕಮಿಟ್ಮೆಂಟ್? ಡಿಸಿಪ್ಲಿನ್ ಆಫ್ ಕೋರ್ಸ್. ಅದೇ ನಮ್ಮ ಜೀನ್ಸ್, ಪ್ರಾಪರ್ ಜೀನ್ಸ್.
ತಂದೆ ಭಕ್ತಿ ಕೇಳಿ ಇವಾಗ ಯಾವತ್ತೂ ತಂದೆ ಬಂದ್ಬಿಟ್ಟು ಅಯ್ಯೋ ತಂದೆ ನೀನು ಅಪ್ಪನ ಥರಪ್ಪ ಎಲ್ಲ ನಿಮ್ಮ ತಾತನ ಥರ ಕಂದ ಅಂತೇಳಿ ಯಾವತ್ತೂ ಅವ್ರ ಬಗ್ಗೆ ಹೇಳ್ಕೊಂಡಿಲ್ಲ. ಸಿ ದಟ್ಸ್ ದ ಓನ್ಲಿ ಗ್ರೇಟೆಸ್ಟ್ ಥಿಂಗ್ ಗುಡ್ ಕ್ವಾಲಿಟಿ ಅಬೌಟ್ ಡಾಕ್ಟರ್ ರಾಜ್ಕುಮಾರ್ ಅಂದರೆ ಅದೇನೆ. ಅವರು ಎಲ್ಲ ಅವ್ರು ಇವು ಅಮ್ಮನಿಗೆ ಹೇಳ್ತಾ ಇರ್ತಾರೆ, ಇಲ್ಲ ಪಾರ್ವತಿ ಅವನು ಹಂಗಲ್ಲ, ಅವನೆಲ್ಲ ಅವ್ನ ತಾತನ ಥರ. ಸಿ ಅದು ತುಂಬ ರೇರ್ ಪರ್ಸನ್ಸ್ ಬರೋದು ಈ ಥರ, ಯಾರು ಅಷ್ಟು ಈಸಿಯಾಗಿ ಹೇಳಲ್ಲಮ್ಮ, ತುಂಬ ಕಷ್ಟಮ್ಮ. ಈಸ್ ವಂಡರ್ಫುಲ್ ಪರ್ಸನ್. ಲಕ್ಷ್ಮಿಯವರು ಅವ್ರು ಹೇಳ್ತಾರೆ ಒಂದು ಮಾತು, ಒಂದು ಸತಿ ವೀರಪ್ಪನ ಅವ್ರು ತುಂಬ ಹತ್ಬಿಟ್ರು. ಒಂದಿನ ಬಂದು ಅಲ್ಲಿ ಮೆಡ್ರಾಸಲ್ಲಿ ಇದ್ದ ಅವಾಗ ಹೋಗ್ತಾ ಇದ್ದೆ ಅಲ್ಲಿ ವೀರಪ್ಪನ ಇದರಲ್ಲಿ. ಅವಾಗ ಒಂದಿನ ಬಂದಾಗ ಏನು ಯೋಚನೆ ಮಾಡಬೇಡಮ್ಮ, ಅವ್ರು ಒಳ್ಳೆಯವರು, ಬರಲೇಬೇಕು, ದೇವ್ರ ಮನುಷ್ಯ ಅವರು. ನಾ ಎಲ್ಲ ಹೇಳ್ತಾರೆ, ಶಿವು ಯು ಆರ್ ಬಾರ್ನ್ ಫಾರ್ ಎ ಸೂಪರ್ ಸ್ಟಾರ್, ಸೂಪರ್. ಐ ಸೇ ಯು ಆರ್ ಬಾರ್ನ್ ಫಾರ್ ಎ ಗುಡ್ ಹ್ಯೂಮನ್ ಬೀಯಿಂಗ್. ಒಳ್ಳೆ ಮನುಷ್ಯನಿಗೆ ಹುಟ್ಟಿದ್ದೀರ ನೀವು. ಅವ್ರು ಎಲ್ಲೂ ಯಾರು ಏನು ಮಾಡೋಕ್ಕಲ್ಲ, ದೈವ ತಗೊಂಬಂದು ಬಿಡ್ತಾರೆ. ಒಳ್ಳೆ ಮನುಷ್ಯ ಅಂದರೆ ಎನಿಥಿಂಗ್ ಯು ಕ್ಯಾನ್ ಟೆಲ್, ಬಟ್ ಒಬ್ಬ ಒಳ್ಳೆ ಮನುಷ್ಯ ಅನ್ಸ್ಕೊಳ್ಳೋದು ಭಾಳ ಕಷ್ಟ. ಸೊಸೈಟಿಲಿ ನಾನೊಬ್ಬ ಒಳ್ಳೆ ಮನುಷ್ಯ ಅನ್ನೋದು ಎಷ್ಟು ಕಷ್ಟ ಹೇಳ್ಕೊಳ್ಳೋಕ್ಕೆ. ಬಟ್ ಈಸ್ ಎ ಪರ್ಸನ್ ಲೈಕ್ ದ್ಯಾಟ್, ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ವಿರ್ ಆಲ್ ಲಕ್ಕಿ ಅವರ ಒಂದು ಇದರಲ್ಲಿ ಬಂದಿರೋದು. ಸೊ ಐ ಕ್ಯಾನ್ ಸೇ ದ ಟೋಟ್ಲಿ ದ ಜೀನ್ಸ್, ದ ಪ್ರಾಪರ್ ಜೀನ್ಸ್, ದ ಡಿಸಿಪ್ಲಿನ್, ವಿ ಹ್ಯಾವ್ ಸೀನ್ ದ ಡಿಸಿಪ್ಲಿನ್ ಅದು ಹಂಗೆ ಕ್ಯಾರಿ ಔಟ್ ಆಗಿದೆ ಅಷ್ಟೇ. ಅದು ನಮಗೆ ಮಾತ್ರ ಅಲ್ಲ, ಎಲ್ಲರಿಗೂ, ನಾವು ಇಡೀ ಫ್ಯಾಮಿಲಿಲಿ ವಿರ್ ಆಲ್ ಬಾಂಡ್. ಅದೆಲ್ಲ ತಪ್ಪುಗಳು ಮಾಡಿದ್ದೀವಿ, ಎಲ್ಲ ಮಾಡಿದ್ದೀವಿ, ಎಲ್ಲ ತಿದ್ಕೊಂಡು ನಮ್ಮನ್ನ ಒಂದು ರೀತಿಯಲ್ಲಿ ಇವತ್ತು ಒಂದು ಸಮಾಜಕ್ಕೆ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಬಿಟ್ಟಿದ್ದಾರೆ ಅಷ್ಟೇ. ಡಿಸಿಪ್ಲಿನ್ ಬಿಟ್ಟು ಎನಿಥಿಂಗ್ ಎಲ್ಸ್ ನಿಮಗೆ ಅನ್ಸೋದು, ನೋಡಪ್ಪ ನಾನು ಈ ಗುಣನ ಬೆಳೆಸ್ಕೊಂಡೆ, ಹಾಗಾಗಿ ಇವತ್ತಿಗೂ ಸಮಾಜದಲ್ಲಿ ನನಗೊಂದು ಗೌರವ ಇದೆ, ಜನ ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ಪ್ರೊಡ್ಯೂಸರ್, ಡೈರೆಕ್ಟರ್, ಡಿಸಿಪ್ಲಿನ್ ಒಂದಿದೆ ಸಾಕಮ್ಮ, ಎಲ್ಲ ಬಂದ್ಬಿಡುತ್ತೆ ಅಮ್ಮ. ಎವ್ರಿಥಿಂಗ್ ವಿಲ್ ಕಮ್ ಆಫ್. ಒನ್ ವರ್ಡ್ ಡಿಸಿಪ್ಲಿನ್ ಇದೆಯಲ್ಲ, ದಟ್ ಈಸ್ ಡಿಸಿಪ್ಲಿನ್ ಈಸ್ ಈಕ್ವಲ್ ಟು ಎ ಡಿಸೈಪಲ್ ಅಲ್ವಾ? ಫಸ್ಟ್ ಸ್ಟೂಡೆಂಟ್, ಡಿಸೈಪಲ್ ಸ್ಟೂಡೆಂಟ್. ಡಿಸೈಪಲ್ಗೆ ಆಲ್ವೇಸ್ ಡಿಸಿಪ್ಲಿನ್ ಇಸ್ ಇಂಪಾರ್ಟೆಂಟ್. ಸೊ ಅದಕ್ಕೆ ಡೆರಿವೇಷನ್ ಇದೆಯಲ್ಲಮ್ಮ, ಅದೆಲ್ಲ ಆ ವರ್ಡ್ಗೂ ವರ್ಡ್ ಕನೆಕ್ಟ್ ಆಗುತ್ತೆ.